ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಡಿಕೆ ಶಿವಕುಮಾರ್ ಎಲ್ಲಿದ್ದಾರೆ ಹೀಗಂತ ಸುವರ್ಣ ನ್ಯೂಸ್ ಕೇಳಿರಲಿಲ್ಲ. ಕ್ಷೇತ್ರದ ಜನ ಮಾತಾಡ್ಕೊಳ್ತಿದ್ರು. ರಾಜಕೀಯ ವಲಯದಲ್ಲೂ ಈ ಸುದ್ದಿ ಹರಿದಾಡ್ತಿತ್ತು. ಸುವರ್ಣ ನ್ಯೂಸ್ನಲ್ಲಿ ಈ ಸುದ್ದಿ ಬಂದಿದ್ದೇ ತಡ ಡಿಕೆ ಶಿವಕುಮಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ. ಡಿಕೆಶಿಯಿಂದ ತೀರ್ಥ ಕ್ಷೇತ್ರಗಳ ದರ್ಶನ. ಆಗಿದೆಯಾ ಡಿಕೆಶಿ ಭಿನ್ನಮತ ಶಮನ? ಕನಕಪುರ ಕ್ಷೇತ್ರದ ಶಾಸಕ ಕಾಂಗ್ರೆಸ್ನ ಹಿರಿಯ ಮುಖಂಡ ಡಿಕೆ ಶಿವಕುಮಾರ್ ಕೊನೆಗೂ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಧಿವೇಶನ ಶುರುವಾದ ದಿನದಿಂದಲೂ ಡಿಕೆ ಶಿವಕುಮಾರ್ ಸುಳಿವೇ ಇರಲಿಲ್ಲ. ಆದರೆ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಕ್ಕಿದ್ದಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರು, ಯಾಕೆ ನೀವು ಎಲ್ಲೂ ಕಾಣಿಸ್ತಿಲ್ಲ ಅಂತ ಕೇಳಿದ್ದಕ್ಕೆ ಅವರು ಸುವರ್ಣ ನ್ಯೂಸ್ಗೆ ದೂರವಾಣಿಯಲ್ಲಿ ಹೇಳಿದ್ದು ಹೀಗೆ. ನಿನ್ನೆ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇನೆ. ಇನ್ನ ನಾಳೆ ಸಾಯಂಕಾಲದವರೆಗೂ ನಾನು ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನೇಕ ವಿಧಿವಿಧಾನಗಳನ್ನು ನಾನು ನಡೆಸಬೇಕಾಗ್ತದೆ. ಆದ್ರೆ ರಾಜಕೀಯ ವಲಯದಲ್ಲಿ ಹರಿದಾಡ್ತಿರೋ ಸುದ್ದಿನೇ ಬೇರೆ. ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಮುನಿಸಿಕೊಂಡಿರೋ ಡಿಕೆ ಶಿವಕುಮಾರ್ ಅಧಿವೇಶನಕ್ಕೆ ಬರ್ತಿಲ್ಲ. ಸಿದ್ದರಾಮಯ್ಯ ಗುಂಪಿನ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಹೀಗಾಗಿ ಅವರು ಅಧಿವೇಶನಕ್ಕೂ ಗೈರಾಗಿದ್ದರು. ಅಲ್ಲದೆ ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರಲಿಲ್ಲ. ಈ ಬಗ್ಗೆ ಸದನದಲ್ಲೂ ಚರ್ಚೆಯಾಗಿತ್ತು. ಈ ಬಗ್ಗೆ ಡಿಕೆಶಿ ಅಭಿಮಾನಿಗಳಿಗೂ ಅಸಮಾಧಾನವಿದೆ. ಇಡೀ ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಧಿಕ ಬಹುಮತವನ್ನು ಪಡೆದು ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ 6 ಬಾರಿ ಗೆದ್ದು ಬಂದಿರುವಂಥವರು ಘಟಾನುಘಟಿ ಈ ಕ್ಷೇತ್ರದ ಮಾಜಿ ಮಂತ್ರಿ PGR ಸಿಂಧಿಯಾರವರನ್ನು ಸೋಲಿಸಿ ಈ ಬಾರಿ ಕನಕಪುರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಮಂತ್ರಿ ಪದವಿ ಕೊಡಬೇಕಾಯಿತು, ಅದು ಕೊಡಲಿಲ್ಲ. ಆ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ಸಚಿವ UT ಖಾದರ್ ಮಾತ್ರ ಅಂಥದ್ದೇನೂ ನಡೆದಿಲ್ಲ. ಸದ್ಯದಲ್ಲೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ಕಾನೂನುಬದ್ಧವಾಗಿ ಯಾವ ಸಮಯದಲ್ಲಿ ತೆಗಿಬೋದು ಆ ಸಮಯ ತೆಗಿತಾರೆ. ಅವರು ಬಹುಶಃ ನಮ್ಗಿಂತಲೂ ಭಾಳಷ್ಟು ಹಿರಿಯ ಅವರು ನಾಯಕರು. ಖಂಡಿತವಾಗಿಯೂ ಅವರವರ ಜವಾಬ್ದಾರಿ ಕೆಲಸ ಪ್ರಾಮಾಣಿಕತೆಯಿಂದ ಅವ್ರು ಮಾಡ್ತಾರೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಒಟ್ನಲ್ಲಿ ಇಷ್ಟು ದಿನ ಕಾಣಿಸಿಕೊಳ್ಳದ ಡಿಕೆ ಶಿವಕುಮಾರ್ ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜೊತೆಗೆ ಭಿನ್ನಮತವೇನೂ ಇಲ್ಲ ಅನ್ನೋ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಮುಂದೇನಾಗುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಗೋವಾದಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಪಕ್ಷದೊಳಗಿನ ಶೀತಲ ಸಮರ ಬಯಲಾಗಿದೆ. ಪಣಜಿಯ ರೆಸಾರ್ಟ್ ಒಂದರಲ್ಲಿ ನಡೀತಾ ಇರೋ ಈ ಸಭೆಗೆ 2ನೇ ದಿನವೂ ಅಡ್ವಾಣಿ ಸೇರಿದಂತೆ ಪ್ರಮುಖ ಮೋದಿ ವಿರೋಧಿ ಬಣದ ನಾಯಕರು ಗೈರಾಗಿದ್ದಾರೆ. ಇದರೊಂದಿಗೆ ಅನಾರೋಗ್ಯದ ನಿಮಿತ್ತ ನಿನ್ನೆ ಗೈರಾಗಿದ್ದ ಅಡ್ವಾಣಿ ಇವತ್ತು ಬರ್ತಾರೆ ಅನ್ನೋ ಪಕ್ಷದ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಮಾತು ಹುಸಿಯಾಗಿದೆ. ಬಿಜೆಪಿಯಲ್ಲಿ ಮುಂದುವರಿದ ನಮೋದಿಯ ಮೋದಿಗೆ ಸಿಗುತ್ತಾ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ. ಗೈರಾದ ಅಡ್ವಾಣಿ ನಡೆ ಬಗ್ಗೆ ನಾನಾ ಅನುಮಾನ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಕರ್ನಾಟಕದಲ್ಲಿ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ವಿಪಕ್ಷ ಸ್ಥಾನದಲ್ಲೂ ಇಲ್ಲ. ಈಗ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯ ಗೋವಾದಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಯೋಜಿಸಿದೆ. 3 ದಿನಗಳ ಕಾರ್ಯಕಾರಿಣಿಗೆ ನಾಳೆ ಕೊನೆ ದಿನ. 2ನೇ ದಿನವಾದ ಇವತ್ತು ಕೂಡ ಕಾರ್ಯಕಾರಿಣಿಗೆ ಹಿರಿಯ ನಾಯಕ ಅಡ್ವಾಣಿ ಬಂದಿರಲಿಲ್ಲ. ಅನಾರೋಗ್ಯವೋ ಶೀತಲ ಸಮರವೋ? ಮೊದಲ ದಿನವಾದ ನಿನ್ನೆಯೂ ಅಡ್ವಾಣಿ ಬಂದಿರಲಿಲ್ಲ. ಇವತ್ತು ಬರ್ತಾರೆ ಅಂತ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಹೇಳಿದ್ರು. ಆದ್ರೆ ಇವತ್ತು ಅನಾರೋಗ್ಯದ ಕಾರಣ ನೀಡಿ ಗೈರಾಗಿದ್ದಾರೆ. ಮೋದಿ ಜೊತೆಗಿನ ಶೀತಲ ಸಮರವೇ ಸಭೆಯಿಂದ ದೂರ ಉಳಿಯಲು ಕಾರಣ ಎನ್ನಲಾಗಿದೆ. ನಾಳೆಯೂ ಅಡ್ವಾಣಿ ಬರಲ್ಲ ಅಂತ ಬಿಜೆಪಿ ಸ್ಪಷ್ಟಪಡಿಸಿದೆ. ಯಶವಂತ್ ಸಿನ್ಹಾ, ಉಮಾಭಾರತಿ, ವರುಣ್ ಗಾಂಧಿ, ಶತ್ರುಘ್ನ ಸಿನ್ಹಾ ಸೇರಿದಂತೆ ಅಡ್ವಾಣಿ ಗುಂಪಿನ ನಾಯಕರು ಇಂದಿನ ಕಾರ್ಯಕಾರಿಣಿಗೆ ಬಂದಿಲ್ಲ. ಇನ್ನು ಅಡ್ವಾಣಿ ಮುನಿಸಿಗೆ ಕಾರಣ ನೋಡೋದಾದ್ರೆ ಅಡ್ವಾಣಿ ಇನ್ನು ಪ್ರಧಾನಿಯಾಗುವ ಆಸೆ ಹೊಂದಿದ್ದಾರೆ. ಅಡ್ವಾಣಿಗೆ ಪ್ರಬಲ ಅಭ್ಯರ್ಥಿಯಾಗಿರೋದು ನರೇಂದ್ರ ಮೋದಿ. ಗುಜರಾತ್ ಚುನಾವಣಾ ಫಲಿತಾಂಶದ ಬಳಿಕ ಮೋದಿ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ಮೋದಿಗೆ ಆರ್ಎಸ್ಎಸ್ನ ಬೆಂಬಲವಿದೆ. ಆದರೆ ಅಡ್ವಾಣಿ ಮುಂದಾಳತ್ವಕ್ಕೆ ಆರ್ಎಸ್ಎಸ್ ನಿರಾಕರಿಸಿದೆ ಎನ್ನಲಾಗಿದೆ. ಇನ್ನು ಇತ್ತೀಚಿನ ಬೆಳವಣಿಗೆ ನೋಡೋದಾದ್ರೆ ಮುಂಬರುವ 5 ರಾಜ್ಯಗಳ ಚುನಾವಣೆ ಮೋದಿ ಹೆಗಲಿಗೆ ಹಾಗೂ ಲೋಕಸಭಾ ಚುನಾವಣೆ ಉಸ್ತುವಾರಿಗೆ ಬೇರೊಬ್ಬರಿಗೆ ವಹಿಸೋಣ ಎಂದು ರಾಜನಾಥ್ ಸಿಂಗ್ ಮುಂದೆ ಅಡ್ವಾಣಿ ಪ್ರಸ್ತಾಪಿಸಿದ್ದಾರೆ. ಆದರೆ ಅಡ್ವಾಣಿ ಪ್ರಸ್ತಾಪವನ್ನ ರಾಜನಾಥ್ ನಿರಾಕರಿಸಿದ್ದಾರೆ. ಎಲ್ಲಾ ಚುನಾವಣೆಗೆ ಒಂದೇ ಪ್ರಚಾರ ಸಮಿತಿ ರಚಿಸಿ ಮೋದಿಗೆ ನೇತೃತ್ವ ವಹಿಸಲು ಪಟ್ಟು ಹಿಡಿದಿದ್ದಾರೆ.
ರಾಜನಾಥ್ ನಿರ್ಧಾರಕ್ಕೆ ಆರ್ಎಸ್ಎಸ್ ಕೂಡ ಸಮ್ಮತಿಸಿದೆ. ಹೀಗಾಗಿ ಅಸಮಾಧಾನಗೊಂಡಿರುವ ಅಡ್ವಾಣಿ ಕಾರ್ಯಕಾರಿಣಿಗೆ ಬಾರದಿರಲು ನಿರ್ಧರಿಸಿದ್ದಾರೆ. ಮೋದಿ ಬೆಂಬಲಿಗ ನಾಯಕರು ನಾಳೆಯೇ ಮೋದಿಗೆ ಚುನಾವಣಾ ಉಸ್ತುವಾರಿ ವಹಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಆದರೆ ಅಡ್ವಾಣಿ ಅನುಪಸ್ಥಿತಿಯಲ್ಲಿ ಮೋದಿಗೆ ಸಾರಥ್ಯ ವಹಿಸುವುದು ಬೇಡ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಮುರಳಿ ಮನೋಹರ್ ಜೋಶಿ ಮೋದಿ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಅಡ್ವಾಣಿ ಗುಂಪಿನ ಮುನಿಸು ನಾಯಕರ ಮಧ್ಯೆ ಭಿನ್ನಮತಕ್ಕೆ ದಾರಿ ಮಾಡಿಕೊಟ್ಟಿದೆ. ಈ ಮಧ್ಯೆ ಮೋದಿ ಬೆಂಬಲಿಗರು ದೆಹಲಿಯ ಅಡ್ವಾಣಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದರು. ಒಟ್ಟಾರೆ ಈ ಕಾರ್ಯಕಾರಿಣಿ ಮೋದಿ ಸುತ್ತಲೇ ಗಿರಿಕಿ ಹೊಡಿತಿದೆ. ನಾಳೆ ಕೊನೆ ದಿನ. ಹೀಗಾಗಿ ಏನಾಗುತ್ತೆ ಅನ್ನೋದೀಗ ಕುತೂಹಲ ಕೆರಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.